ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ಶೈಕ್ಷಣಿಕ ಬೆಳವಣಿಗೆ, ಸಮಾಜದ ಬೆಳವಣಿಗೆಗೆ ಸಹಕಾರಿ NS ಬೋಸ್ರಾಜ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಬಡ್ತಿಯಲ್ಲಿ ಚೆಲುವಾದಿಗೆ ಅನ್ಯಾಯ. ಬಡ್ತಿ ಬಿಂದು ಬದಲಿಸದಿದ್ದರೆ ಕಾನೂನು ಹೋರಾಟ. ರವೀಂದ್ರನಾಥ್ ಪಟ್ಟಿ. ಪೊಲೀಸರೊಂದಿಗೆ ಪತ್ರಕರ್ತರ ಕ್ರಿಕೆಟ್ ಪಂದ್ಯ. ಪತ್ರಕರ್ತರ ತಂಡಕ್ಕೆ ಜಯ. ಪ್ರಿನ್ಸೆಸ್ ಫಾತಿಮಾ ಶಾಲೆಯಲ್ಲಿ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಸಚಿವ NS ಬೋಸ್ರಾಜು ಚಾಲನೆ. ಮತ್ತು ವಿಶ್ವ ರಕ್ತದೊತ್ತಡ ದಿನದ ಅಂಗವಾಗಿ ವಿಜಯ ಪಾಲಿಕ್ಲಿನಿಕ್ನಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಆರೋಗ್ಯ ರಕ್ಷಣೆ ಸಕಾಲಕ್ಕೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಡಾಕ್ಟರ್ ಅಜಿತ್ ಕುಲಕರ್ಣಿ. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದು, ಉನ್ನತ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬೆಳೆಯಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸ್ರಾಜು ಹೇಳಿದರು. ಅವರಿಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮತ್ತು ತಾಲೂಕು ಗಾಣಿಗ ಸಮಾಜದ ವತಿಯಿಂದ SSLC PUC ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 3ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಸಮಾಜದ ವತಿಯಿಂದ ಕಳೆದ 3 ವರ್ಷದಿಂದ ಶಿಕ್ಷಣಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತಿದ್ದು, SSLC ಮತ್ತು PUC ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನಿಸಿ ಮುಂದಿನ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಆಸಕ್ತಿ ಮೂಡಿಸಲು ಪ್ರೇರಣೆ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳು ಸಹ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಎಂದು ತಿಳಿಸಿದರು. ಗಾಣಿಗ ಸಮಾಜವು ಎಲ್ಲರ ಜೊತೆಗೆ ಸ್ನೇಹದಿಂದ ಇರುವ ಸಮಾಜವಾಗಿದೆ. ಸಮಾಜದ ಜೊತೆಗೆ ಅವಿನಾಭಾವ ಸಂಬಂಧವಿದೆ. ಸಂಘಟನೆ ಮಾಡಿ ಒಗ್ಗೂಡಿಸಿಕೊಂಡು ಕೆಲಸ ಮಾಡುತ್ತಿದೆ. ಅಭಿವೃದ್ಧಿ ಕೆಲಸಗಳಿಗೆ ಸಹಕಾರ ನೀಡಲಾಗುವುದು. ಶಿಕ್ಷಣದಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳೆಯಬೇಕು ಎಂದರು. ಸರ್ ಇಲ್ಲಿ ನೋಡಿ ಸರ್. ಯಶಸ್ವಿಗೊಳಿಸೋಣ. ವೈದ್ಯಕೀಯದಲ್ಲಿ ಭಾಗವಹಿಸತಕ್ಕಂಥ ಮಕ್ಕಳಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಪ್ರಯತ್ನ ಈ ಸಮಾಜದಲ್ಲಿ ಮಾಡ್ತಾ ಇದೆ. ಈ ಗಾಣಿಗ ಸಮಾಜ ಬಹಳ ಅತ್ಯಂತ ಉತ್ತಮರಾಗಿ, ರೈತರಾಗಿ ಎಲ್ಲ ಜೊತೆಯಲ್ಲಿ ಸ್ನೇಹಪೂರ್ವವಾಗಿರ್ತಕ್ಕಂಥ ಜನರು. ನನಗೆ 1978ರಲ್ಲಿ ನಮ್ಮ ಯಲಬುರ್ಗಾ ತಾಲೂಕಿನಿಂದ ಶ್ರೀಮಾನ್ ಲಿಂಗರಾಜ್ ದೇಸಾಯಿ ಪ್ರಥಮ ಬಾರಿಗೆ ಶಾಸಕನಾಗಿ ಮಾಡುವಂಥ ಸಂದರ್ಭದಲ್ಲಿ ನನ್ನ ಭಾಗದಲ್ಲಿ ಜಾಸ್ತಿ ತಿರುಗಾಡ್ತೀನಿ. ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಸೀಟ್ ಕೊಟ್ಟು ಪ್ರಥಮ ಬಾರಿಗೆ ಸಮಾಜ ಉತ್ತಮರಾಗಿದ್ದರು. ಅವ್ರ ಜೊತೆಲಿ ಒಂದು MLA ಮಾಡಿ ಅಡ್ಮಿಟ್ ಆಗಿರ್ತಕ್ಕಂಥ ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಮಾಡ್ಬೇಕಾದ್ರೆ ನಾನು 10 ದಿವಸದ ಕಾಲ ಯಲಬುರ್ಗದಲ್ಲಿ ಆ ರೀತಿಯಾಗಿ ಎಲೆಕ್ಷನ್ ಮಾಡಿ ಅವ್ರನ್ನ ಅಧ್ಯಕ್ಷ ಮಾಡೋದು. ಆ ಸಂದರ್ಭದಲ್ಲಿ ಈ ಸಮಾಜಕ್ಕೆ ನಮ್ಮ ಭೇಟಿ ಬರಬೇಕು, ಎಲ್ಲರೂ
ಅಲ್ಲೇ ನಿರುಯೋಗಿ ಇರ್ತಕ್ಕಂಥ ಎಲ್ಲರೂ ನಮಗೆ ಬಹಳ ಪರಿಚಯರು, ಬಹಳ ಸ್ನೇಹಿತರು, ಬಹಳ ಅತ್ಯಂತ ಪ್ರೀತಿ ವಿಶ್ವಾಸದ ನಮ್ಮ ಜೊತೆಲಿ ಇರ್ತಕ್ಕಂಥ ಸಮಾಜ ಇದು. ಹಾಗಾಗಿ ಆ ದಿಶೆಯಲ್ಲಿ ತಾವೆಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಮಾಜದ ಎಲ್ಲ ಸ್ನೇಹಿತರನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ ಎಲ್ಲರಿಗೂ ಅದು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಗಾಗಿ ನಾವು ಮಾಡುವಂಥ ಒಂದು ಪ್ರಯತ್ನಕ್ಕೆ ಸದಾಕಾಲ ಈ ಸರ್ಕಾರ ನಾವು ನಮ್ಮ ಜೊತೆಲಿ ಇದ್ದಂತ ಮಾತನಾಡಿ ನಾವು ಯಾವುದೇ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಮುಂದಿನ ಬರುವಂಥ ದಿನಗಳಲ್ಲಿ ಅದು ಯಾವುದೇ ತಾಲೂಕದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಆಗಿತ್ತು ಮಾಡುವಂಥ ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮ ಸಹಕಾರ ಇದ್ದಂಥ ಮಾತನ್ನ ಸಂದರ್ಭದಲ್ಲಿ ಇವತ್ತು ತಾವೇರ್ಪಡ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಶಿಕ್ಷಣದಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥವರಿಗೆ ಪ್ರೋತ್ಸಾಹ ಸಿಗತಕ್ಕಂಥ ಒಂದು ಪ್ರಯತ್ನ ಮಾಡಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಸಿಗತಕ್ಕಂಥ ಎಲ್ಲ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ನಮ್ಮ ಸಮಾಜ, ನಮ್ಮ ಬಂಧು, ನಮ್ಮ ಬಳಗ, ನಮ್ಮ ಪ್ರೀತಿ, ನಮ್ಮ ವಾತ್ಸಲ್ಯ, ನಮ್ಮ ಮಮಕಾರ ನಮ್ಮ ಸಮಾಜಕ್ಕೆ ಇರಬೇಕು ಅನ್ನುವಂಥವರು ಮಾತ್ರ ಇವತ್ತಿಗೆ ನದಿದೆ. ಇದು ಒಂದು ದೊಡ್ಡ ಕೊಡುಗೆ ಅಂತ ತಿಳ್ಕೊಂಡು ಹೇಳ್ಬೋದು. ಈ ಸಮಾಜ ಅನ್ನುವಂತಹ ಭಾವ ಎಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಮುಡಿಪಾಗಿರ್ತಾ ಇದೆಯೋ ಅಲ್ಲಿಯವರೆಗೆ ಈ ಶರೀರ ಸಮಾಜಕ್ಕೆ ಭಾರವಾಗಿರೋದಿಲ್ಲ. ದೇಹದ ಭಾರ ಅಲ್ಲ. 100, 120, 300 ಕಿಲೋ ಕೂಡ ವಜ್ರ ತಗೊಂಡು ಏನ್ ಮಾಡ್ತಾರೆ, ಓದಿದ್ದೇವೆ ಅಂತ ಅದರ ಭಾರ ಅಲ್ಲ. ನಾವು ಸಮಾಜದ ಅಧ್ಯಕ್ಷರಾಗದೇ ಗೊತ್ತಿಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಮ್ಮ ಯುವ ಸಮಾಜಕ್ಕೆ ನಾವು ದೂಡಿದರೆ ಬಹಳ ಕಷ್ಟ ಆಗ್ತಾ ಇದೆ ಎನ್ನುವಂತ ವಿಚಾರವನ್ನ ನಾವೆಲ್ಲರೂ ಕೂಡ ನೆನಪಿಡಬೇಕಾಗಿರುವಂತದ್ದು ಅವಶ್ಯಕಿದೆ. ಸಮಾಜದ ಬಲ ಇಲ್ಲಿಯವರೆಗೆ ಬಿದ್ದೆ, ಸಂಘಟನೆ ಬಲ ಕೂಡ ಸಮ್ಮುಖವಾಗಿ ಅದು ಸರ್ವತೋಮುಖ ಬೆಳವಣಿಗೆಗೆ ನಾಂದಿ ಆಗ್ತಾ ಇದೆ. ಸತ್ತಾಗ 4 ಮಂದಿ ಹೊತ್ತುಕೊಂಡು ಹೋಗ್ತಿರ್ತಾರೆ ನಮ್ಮ ಹೆಣವನ್ನ. ಆ 4 ಮಂದಿಗೂ ಕೂಡ ಭಾಗವಾಗಿರಬಾರದು. ಸಮಾಜದ ಋಣ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಷಣದಲ್ಲಿ, ಅದು ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಎಂಥದೇ ಆಗಿರ್ಬೋದು, ಸಿದ್ಧಾರೂಢ ಸ್ವಾಮಿಗಳ ಒಂದು ದಾಸೋಹ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯಲ್ಲಿ ಒಬ್ಬ ತಾಯಿ ಭಿಕ್ಷೆ ಬೇಡಿ ದುಡಿದು ಅಲ್ಲಿ ಭಿಕ್ಷೆ ಕೊಟ್ಟಂತ ಗುರುಗಳಿಗೆ, ಯಾರಿಗೆ ಸಿದ್ಧಾರೂಢರಿಗೆ ಕೊಟ್ಟಿರೋದು 50 ಪೈಸೆ ಕೊಟ್ಟಿದ್ದಾರೆ. ಇದರಿಂದ ಎಲ್ಲರಿಗೆ ದಾಸೋಹ ಆಗ್ಬೇಕಪ್ಪ ಅಂತ ತಿಳ್ಕೊಂಡು ಹೇಳಿಕೊಟ್ಟಿದ್ರು. ಅವರು ಯೋಚನೆ ಮಾಡಿದರೆ ಸಿದ್ಧಾರೂಢ ಸ್ವಾಮಿಗಳು ಈ ಅಮ್ಮ ಕೊಟ್ಟಿರೋದು 50 ಪೈಸೆ ಕೊಟ್ಟಿದ್ದಾರೆ, ಏನ್ ಬರುತ್ತೆ ಅಂತ ತಿಳ್ಕೊಂಡು ಅವರ ಪಾಕಶಾಸ್ತ್ರದವರಿಗೆ ಕೇಳಿದ್ರಂತ, ಕರಿಮೆ ಬರುತ್ತೆ ಬುದ್ಧಿ ಅಂತ ತಿಳ್ಕೊಂಡು ಅದನ್ನ ತಗೊಂಡ್ ಬಾ. ಈ ಸಂದರ್ಭದಲ್ಲಿ ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷ ಚನ್ನಪ್ಪ ಸಜ್ಜನ್, ಸಿದ್ದನಗೌಡ ಪಾಟೀಲ್, ಬಸಪ್ಪ ಗೋರೆಬಾಳ, ಅಮರಗುಂಡಪ್ಪ ಮೇಟಿ, ವಿಜಯಕುಮಾರ್ ಸಜ್ಜನ್, ಶಕುಂತಲಾ ಅಣ್ಣಾರಾವ್ ಪಾಟೀಲ್, ಲಕ್ಷ್ಮೀ ರಕ್ಕಸಗಿ, ಜಯವಂತರಾವ್ ಪತಂಗೆ, ಬಸಪ್ಪ ಹಳ್ಳಿ, ಆದಿಕವಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ GS ಬಿರಾದರ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ, ಸಮಾಜದ ಮುಖಂಡರಾದ ದೊಡ್ಡ ಬಾಗೋಡೆಪ್ಪ ಮಸ್ಕಿ, ದೊಡ್ಡಪ್ಪ ಸಜ್ಜನ್, ಬಸಪ್ಪ ಹಳ್ಳಿ, ಪ್ರಭುಲಿಂಗ ಸಜ್ಜನ್, ಶಿವಕುಮಾರ್ ಸಜ್ಜನ್, ಅಮರೇಗೌಡ ಸಜ್ಜನ್, ಉಮೇಶ್ ಸಜ್ಜನ್, ಶರಣಪ್ಪ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ನಂತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು.
ಗಜಮುಖ ಗಜಮುಖ ಧನ್ಯವಾದಗಳು ಕುಮಾರಿ ಸಾನ ಬೋಲುವರಿಗೆ. ಈಗ ಹಳ್ಳಿ ಡಾಕ್ಟರ್ ಬಸವರಾಜ್ ಅವರು. ಸ್ವಯಂಭೋ ಶಂಭೋ ಶಿವ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಮಮ ಕರುಣಾಕರ ಅಪ್ಪರೇ ಈಗ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲಿ ಖಾಲಿ ಇರುವ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದದ ನೇಮಕಾತಿ ಪ್ರಕಟಣೆ ಹಾಗೂ ಹುದ್ದೆಗಳ ಭರ್ತಿಗೆ ಮೌಖಿಕ ಸಂದರ್ಶನ ನಡೆಸಿರುವುದು ನಿಯಮಬಾಹಿರವಾಗಿದ್ದು ಕೂಡಲೇ ನೇಮಕಾತಿಗಳನ್ನು ರದ್ದುಪಡಿಸಿ ಹೊಸ ರೋಸ್ಟರ್ ಬಿಂದುವಿನಲ್ಲಿ ಆಧಾರದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಬೇಕು. ಇಲ್ಲವಾದಲ್ಲಿ ಕಾನೂನು ಹೋರಾಟ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಕೋರ್ಸ್ ಕಮಿಟಿ ಸದಸ್ಯ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶಗಳನ್ನು ಉಲ್ಲಂಘಿಸಿ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಕೂಡಲೇ ಎಲ್ಲ ಸಂದರ್ಶನಗಳನ್ನು ರದ್ದುಪಡಿಸಿ ಹೊಸ ರೋಸ್ಟರ್ ಬಿಂದುಗಳ ಪ್ರಕಾರ ಪರಿಷ್ಕೃತ ಅಧಿಸೂಚನೆ ಹೊರಡಿಸಬೇಕು ಎಂದು ಆಗ್ರಹಿಸಿದರು. 2024 ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿದೆ ಎಂದು ಮಹತ್ವದ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚಿಸಿ ವರದಿ ಪಡೆದುಕೊಂಡಿತ್ತು. ವರದಿ ಆಧಾರದ ಮೇಲೆ ರಾಜ್ಯ ಸರ್ಕಾರವು 2025 ಆಗಸ್ಟ್ 25ರಂದು ಹೊರಡಿಸಿದ ಆದೇಶದಂತೆ ಪರಿಶಿಷ್ಟ ಜಾತಿಗಳ ಪ್ರವರ್ಗ ಎಗೆ 6%, ಪ್ರವರ್ಗ ಬಿಗೆ 6% ಹಾಗೂ ಪ್ರವರ್ಗ ಸಿಗೆ 5% ಮೀಸಲಾತಿ ನಿಗದಿಪಡಿಸಿ ಒಳ ಮೀಸಲಾತಿ ಜಾರಿಗೊಳಿಸಲು ಕ್ರಮ ಕೈಗೊಂಡಿದೆ. ಇದಲ್ಲದೆ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳ ಮೀಸಲಾತಿ ವಿಧೇಯಕ 2026 ಪ್ರಕಾರ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು 15% 17% ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನು 3% 7% ಹೆಚ್ಚಿಸಲಾಗಿದೆ. ಆದರೆ ಒಟ್ಟು ಮೀಸಲಾತಿ ಪ್ರಮಾಣ 50% ಮೀರಿದ ಹಿನ್ನೆಲೆಯಲ್ಲಿ ರಾಜ್ಯ ಹೈಕೋರ್ಟ್ನ ರಿಟ್ ಅರ್ಜಿ ಸಂಖ್ಯೆ 200448/2025ರಲ್ಲಿ ತಡೆ ಆದೇಶ ಜಾರಿಯಲ್ಲಿದೆ ಎಂದರು. ಸರ್ಕಾರವು 2026 ಮೇ 8ರಂದು ಹೊರಡಿಸಿದ ಆದೇಶದಲ್ಲಿ ಯಾವುದೇ ನೇಮಕಾತಿ ಅಧಿಸೂಚನೆಯಲ್ಲಿ 3ಕ್ಕಿಂತ ಕಡಿಮೆ ಪರಿಶಿಷ್ಟ ಜಾತಿ ಬಿಂದುಗಳ ಲಭ್ಯವಿದ್ದಲ್ಲಿ ಎಲ್ಲಾ 101 ಪರಿಶಿಷ್ಟ ಜಾತಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಿದೆ. ಆದರೂ ಅದನ್ನು ಪಾಲಿಸದೆ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಈಗಾಗಲೇ ಒಳ ಮೀಸಲಾತಿ ಅಳವಡಿಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿರುವ ಅಧಿಸೂಚನೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆದು ಪರಿಷ್ಕೃತ ಅಧಿಸೂಚನೆ ಹೊರಡಿಸಬೇಕಿತ್ತು. ಆದರೆ ಸರ್ಕಾರದ ಆದೇಶ ಹಾಗೂ ರೋಸ್ಟರ್ ನಿಯಮಗಳನ್ನು ಉಲ್ಲಂಘಿಸಿ ನೇರ ಸಂದರ್ಶನ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ದೂರಿದರು. ನೇಮಕಾತಿ ಸದಸ್ಯ ಕಾರ್ಯದರ್ಶಿಗಳು 2026 ಮೇ 9ರಂದು ಪರಿಷ್ಕೃತ ಸೂಚನೆ ಹೊರಡಿಸಿರುವುದು ಕಾನೂನು ಬಾಹಿರ್ಯವಾಗಿದೆ. ಅಂದು 2ನೇ ಶನಿವಾರವಾಗಿದ್ದರಿಂದ ಸರ್ಕಾರಿ ಕಚೇರಿ ಹಾಗೂ ಬ್ಯಾಂಕ್ಗಳಿಗೆ ರಜೆ ಇತ್ತು. ರಜೆ ದಿನದಲ್ಲೇ ತರಾತುರಿಯಲ್ಲಿ ಆದೇಶ ಹೊರಡಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಹೇಳಿದರು.
ಈ ಕೂಡಲೇ ಎಲ್ಲ ಸಂದರ್ಶನಗಳನ್ನು ರದ್ದುಪಡಿಸಿ ಹೊಸ ರೋಸ್ಟರ್ ಬಿಂದುಗಳ ಪ್ರಕಾರ ಮರು ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆ ಪುನರಾರಂಭಿಸಬೇಕು. ಇಲ್ಲದಿದ್ದಲ್ಲಿ ಹೈಕೋರ್ಟ್ ಹಾಗೂ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗದಲ್ಲಿ ನೇಮಕಾತಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಸದಸ್ಯ ಕಾರ್ಯದರ್ಶಿಗಳು ಮತ್ತು ಸಹಕಾರ ಸಂಘಗಳ ಇಲಾಖೆಯ ನಿಬಂಧಕ ವಿರುದ್ಧ ದೂರು ದಾಖಲಿಸುವುದಾಗಿ ಎಚ್ಚರಿಸಿದರು. ಬಿಗೆ 6 ಮತ್ತು ಸಿ 5ಗಳನ್ನು ವರ್ಗಾವಣೆ ಮಾಡಿದ ಆದೇಶ ವರ್ಗೀಕರಣ ಮಾಡಿದ ನಂತರ ಕೆಲವು ಜನರು 17% ವಿರುದ್ಧ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಆಗಿದ ನಂತರ ಹೈಕೋರ್ಟು ಕೇವಲ 15% ಮಾತ್ರ ಮೀಸಲಾತಿ ಮಾಡಬೇಕು. ಇದು ಇಂದಿರಾ ಸಹಾಯ ಪ್ರಕರಣದಲ್ಲಿ ವಿರುದ್ಧವಾಗಿದೆ ಅಂತೇಳಿ 15%ಗೆ ಫಿಕ್ಸ್ ಆಯಿತು. ಇದನಂತರ ಸರ್ಕಾರವು 8/5ನೇ ತಾರೀಕಿಗೆ ಒಂದು ಆದೇಶ ಹೊರಡಿಸಿ ಪರಿಶಿಷ್ಟ ಜಾತಿಯವರ ಎ ವರ್ಗಕ್ಕೆ 4.25, ಬಿ ವರ್ಗಕ್ಕೆ 4.25, 5.25 ಮತ್ತು ಸಿ ವರ್ಗಕ್ಕೆ 4.50 ಅಂತ ನಿಗದಿ ಮಾಡಿತು. ಇದರಂಥ ಉದ್ಯೋಗಗಳಲ್ಲಿ 3%ಗಿಂತ ಕಡಿಮೆ ಬಿಂದುಗಳಿದ್ದಾಗ 101 ಜಾತಿಗಳಿಗೆ ಮೀಸಲಾತಿಗೆ ಅದನ್ನು ನೇಮಕಾತಿಗೆ ಅವಕಾಶ ಮಾಡಬೇಕಂತ ಸರ್ಕಾರ ಆದೇಶ ಮಾಡಿದೆ. ಈ ವರ್ಗವನ್ನು ಸರ್ಕಾರ ಆದೇಶ ಸಂಖ್ಯೆ 27/4/2026, 8/5/26, 13/5/26 ಎಂದು ಸರ್ಕಾರ ಸ್ಪಷ್ಟವಾದ ಆದೇಶ ನೀಡಿದೆ. ಆದರೆ ರಾಯಚೂರು ಜಿಲ್ಲೆಯ ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲಿ ಈಗಾಗಲೇ ಹುದ್ದೆಗಳಿಗೆ ನೇಮಕಾತಿಗಳಿಗೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಈಗಾಗಲೇ ಲಿಖಿತ ಪರೀಕ್ಷೆಯಾಗಿ ಈಗ ಮೌಖಿಕ ಪರೀಕ್ಷೆ ನಡೆಸಿ ಪರಿಶಿಷ್ಟ ಜಾತಿ ವ್ಯವಸ್ಥಾಪಕ ಗ್ರೇಡ್ 1 HK 2 ಹುದ್ದೆಗಳು ಮೀಸಲಿಟ್ಟರೆ 2 ಹುದ್ದೆಗಳಿಗೆ 101 ಜಾತಿಗಳಿಗೆ ಅವಕಾಶ ಮಾಡಿಕೊಡೋದು. ಆದರೆ ಅವರಿಗೆ ವರ್ಗ A, B ಅಂತ ವರ್ಗಾವಣೆ ಮಾಡಿ ಇಲ್ಲಿ ಸಿ ವರ್ಗದವರಿಗೆ ಅನ್ಯಾಯ ಮಾಡಿದ್ದಾರೆ ಮತ್ತು ಪರಿಶಿಷ್ಟ ಜಾತಿ ಗ್ರೇಡ್ 1 HK 3 ಪೋಸ್ಟ್ಗಳು 1B3 ಮಾಡಿದ್ದಾರೆ ಮತ್ತು ಅಟೆಂಡರ್ ಪೋಸ್ಟ್ಗೆ 1 ಪೋಸ್ಟ್ ಮಾಡಿ ಎ ವರ್ಗಕ್ಕೆ ಮಾಡಿ ಬಿ ವರ್ಗಕ್ಕೆ ಸಿ ವರ್ಗಕ್ಕೆ ಅನ್ಯಾಯ ಮಾಡಿದ್ದಾರೆ. ಈಗಾಗಲೇ RDC ಬ್ಯಾಂಕ್ನವರು 12ನೇ ತಾರೀಕಿಗೆ ನೇಮಕಾತಿಗಾಗಿ ಪ್ರಕ್ರಿಯೆ ಮಾಡಿದ್ದಾರೆ. ಆದರೆ ಸರ್ಕಾರ 400 ಬಿಂದುಗಳನ್ನು ಅಳವಡಿಸಿಕೊಳ್ಳಲು 13ನೇ ತಾರೀಕಿನಂದು ಸರ್ಕಾರ ಹೊರಡಿಸಿದರು. ಅದಕ್ಕಿಂತ ಈ ಸರ್ಕಾರ ಆದೇಶವನ್ನು ಜಾರಿ ಮಾಡಿದರೆ ಅವರು ಮನ ಬಂದಂತೆ ಸರ್ಕಾರ ಆದೇಶ ಹೊರಡಿಸಿ ಎ ಗ್ರೂಪ್ಗೆ ನ್ಯಾಯ ಅವರಿಗೆ ಸಹಕಾರ ಮಾಡಿ ಬಿ ಮತ್ತು ಸಿ ಗ್ರೂಪ್ಗೆ ಅನ್ಯಾಯ ಮಾಡಿದ್ದಾರೆ. ಈಗಾಗಲೇ ನಾವು ಈ 2 ಸಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಅವರು ಇದ್ರ ಬಗ್ಗೆ ಕ್ಯಾರೆ ಮಾಡ್ತಾ ಇಲ್ಲ. ನಮಗೆ ರಾಜ್ಯ ಸರ್ಕಾರದ ಪರವಾನಗಿ ಸಿಕ್ಕಿದೆ ಅಂತ ಹೇಳ್ತಾರೆ. ಅದರಲ್ಲಿ ಸರ್ಕಾರ ಅದು ಯಾವುದೇ ನೇಮಕಾತಿ ಅಧಿಸೂಚನೆಯಲ್ಲಿ 3ಕ್ಕಿಂತ ಪರಿಶಿಷ್ಟ ಜಾತಿ ಬಿಂದುಗಳು ಲಭ್ಯವಾಗುತ್ತಿದ್ದಲ್ಲಿ ಪರಿಶಿಷ್ಟ ಮೀಸಲಾತಿ ಎಲ್ಲ ಹುದ್ದೆಗಳು 101ಗೆ ಜಾಸ್ತಿ. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜು ಪಟ್ಟಿ, ಎಸ್ ಪ್ರಸಾದ್, ಎಂ ವಸಂತ್ ಕುಮಾರ್, ಕೆ ಯಲ್ಲಪ್ಪ, ಚಂದ್ರಶೇಖರ್, ನರಸಿಂಹಲು ನೆಲಹಾಳ, ಮಲ್ಲೇಶ ಸೇರಿದಂತೆ ಅನೇಕರಿದ್ದರು. ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಪೊಲೀಸರು ಮತ್ತು ಪತ್ರಕರ್ತರ ನಡುವೆ ರವಿವಾರ ನಡೆದ ಸೌಹಾರ್ದ ಕ್ರಿಕೆಟ್ ಪಂದ್ಯದಲ್ಲಿ ಪತ್ರಕರ್ತರ ತಂಡ 9 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಟಾಸ್ ಗೆದ್ದು ಪತ್ರಕರ್ತರ ತಂಡದ ನಾಯಕ ಸಿದ್ದಯ್ಯ ಸ್ವಾಮಿ ಮೊದಲಿಗೆ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಬ್ಯಾಟಿಂಗ್ ಮಾಡುವ ಮೂಲಕ ಕ್ರಿಕೆಟ್ ಪಂದ್ಯಕ್ಕೆ ಚಾಲನೆ ನೀಡಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಪೊಲೀಸರ ತಂಡ 10 ಓವರ್ಗಳಲ್ಲಿ 69 ರನ್ ಗಳಿಸಿತು. ಪತ್ರಕರ್ತರ ತಂಡದ ಆಕ್ರಮಣಕಾರಿ ಬೌಲಿಂಗ್ ದಾಳಿಗೆ ಪೊಲೀಸ್ ತಂಡದ ಆಟಗಾರರು ಹೆಚ್ಚು ಕಾಲ ಕ್ರೀಸ್ನಲ್ಲಿ ಉಳಿಯಲಿಲ್ಲ. ಅಣ್ಣಪ್ಪ ಮೇಟಿ, ಲಕ್ಷ್ಮಣ್ ಕಪ್ಪಗಲ್, ಶ್ರೀಕಾಂತ್, ಭೀಮೇಶ್ ಉತ್ತಮ ಬೌಲಿಂಗ್ ಪ್ರದರ್ಶನ ಮಾಡಿದರು. ಉತ್ತಮ ಕ್ಷೇತ್ರ ರಕ್ಷಣೆ ಕಾಪಾಡಿಕೊಂಡ ಪತ್ರಕರ್ತರ ತಂಡ ಪೊಲೀಸ್ ತಂಡ ಹೆಚ್ಚು ರನ್ ಸೇರಿಸದಂತೆ ಕಡಿವಾಣ ಹಾಕಿತು. ಎಸ್ಪಿ ಅರುಣಾಂಶು ಗಿರಿ ಮಾತ್ರ 19 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿಯುವ ಮೂಲಕ ತಂಡ ಹೆಚ್ಚಿನ ಮೊತ್ತ ಸೇರಿಸಲು ನೆರವಾದರು. ನಂತರ ಬ್ಯಾಟಿಂಗ್ ಆರಂಭಿಸಿದ ಪತ್ರಕರ್ತರ ತಂಡ ಕೇವಲ 6 ಓವರ್ಗಳಲ್ಲಿ ನಿಗದಿತ ಗುರಿ ತಲುಪುವ ಮೂಲಕ ಸುಲಭವಾಗಿ ಗೆಲುವು ಸಾಧಿಸಿತು. ಪತ್ರಕರ್ತರನ್ನು ಹಿಡಿದಿಡುವಲ್ಲಿ ಪೊಲೀಸ್ ತಂಡದ ಬೌಲರ್ಗಳು ವಿಫಲವಾದರು. ಕೇವಲ 1 ವಿಕೆಟ್ ನಷ್ಟಕ್ಕೆ 70 ರನ್ ದಾಖಲಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಪತ್ರಕರ್ತರ ತಂಡದ ಪರವಾಗಿ ಭೀಮೇಶ್ ಪೂಜಾರ್, ಶ್ರೀಕಾಂತ್ ಸಾವೂರ್ ಹಾಗೂ ಮಲ್ಲನ್ಗೌಡ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು.
ಪಂದ್ಯಾವಳಿಯನ್ನುದ್ದೇಶಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಮಾತನಾಡಿ, ಪೊಲೀಸರು ಮತ್ತು ಪತ್ರಕರ್ತರು ಅತ್ಯಂತ ಒತ್ತಡದ ಕೆಲಸದಲ್ಲಿ ಮಾಡುವವರಾಗಿದ್ದು, ಮಾನಸಿಕ ಆರೋಗ್ಯದ ಜೊತೆಗೆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದ್ದು, ಒತ್ತಡ ಕಡಿಮೆ ಮಾಡಲು ಇಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದರು. ಕ್ರಿಕೆಟ್ ಸೇರಿ ಇತರೆ ಕ್ರೀಡೆಗಳು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಆದ್ದರಿಂದ ಪ್ರತಿನಿತ್ಯ ಒತ್ತಡದಲ್ಲಿ ಕೆಲಸ ಮಾಡುವ ಪೊಲೀಸರು ಮತ್ತು ಪತ್ರಕರ್ತರು ಒಂದಿಷ್ಟು ಮನೋರಂಜನೆ ಮಾಡಲಿ ಎಂದು ಕ್ರಿಕೆಟ್ ಆಯೋಜನೆ ಮಾಡಿದ್ದು, ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ತಿಳಿಸಿದರು. ಮೊದಲಿನಿಂದಲೂ ಜಿಲ್ಲೆಯಲ್ಲಿ ಪತ್ರಕರ್ತರು ಮತ್ತು ಪೊಲೀಸರ ನಡುವೆ ಸಮನ್ವಯತೆ ಇದ್ದು, ಇದೇ ರೀತಿ ಒಟ್ಟಾಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧಗಳನ್ನು ತಡೆಗಟ್ಟಲು ಮತ್ತು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಲು ಮುಂದಾಗಬೇಕಿದೆ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹರೀಶ್, ಕುಮಾರಸ್ವಾಮಿ, ಡಿಪಿಎಸ್ಗಳಾದ ಶಾಂತವೀರ್, ಪರಮಾನಂದ್ ಗೋಡ್ಕೆ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್, ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯಕುಮಾರ್ ಜಾಗಟಗಲ್, ಹಿರಿಯ ಪತ್ರಕರ್ತರಾದ ಶಿವಮೂರ್ತಿ ಹಿರೇಮಠ, ಮಲ್ಲಿಕಾರ್ಜುನಯ್ಯ, ಸುರೇಶ್ ರೆಡ್ಡಿ, ಮಂಜುನಾಥ ಸಾಲಿ, ವಾಗಿಲಿ ಪಾಟೀಲ್, ಗೌಡಪ್ಪ ಗೌಡ, ಮಹಾನಂದ ನಾಯಕ, ಜಗನ್ನಾಥ್ ಪೂಜಾರಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ನಗರದ ಪತ್ರಕರ್ತರು ಪಾಲ್ಗೊಂಡಿದ್ದರು. ಪಂದ್ಯದ ನಿರ್ಣಾಯಕರಾಗಿ ಪೊಲೀಸ್ ತಂಡದಿಂದ ಜಿ ಹರೀಶ್, ಮಹೇಶ್ ಹಾಗೂ ಪತ್ರಕರ್ತರ ತಂಡದಿಂದ ಗುರುಗೌಡ ಕಾರ್ಯನಿರ್ವಹಿಸಿದರು. ಸ್ಕೋರ್ ಕಾರ್ಡ್ ಅನ್ನು ಟ್ರಾಫಿಕ್ ಪಿಎಸ್ಐ ಸಣ್ಣ ಈರೇಶ್ ಹಾಗೂ ಪತ್ರಕರ್ತ ಶಶಿಧರ್ ಅಂಗಡಿ ನಿರ್ವಹಿಸಿದರು. ಗೆಲುವು ನಮ್ಮದೇ. ನಮ್ದೆಲ್ಲ ನಿಮ್ಮಲ್ಲಿ ಯಾರು ದುರಂಧರ ಅಧ್ಯಕ್ಷರಿಗೆ ಮ್ಯಾನೇಜರ್ ಟೀಮ್ ಮ್ಯಾನೇಜರ್ ಸರ್. ವೆರಿ ಗುಡ್ ಸರ್. ದರ್ಶ ಅಷ್ಟು ಸರಿ. ದುರಂಧರ ಕಾರಣದಿಂದ ಪತ್ರಕರ್ತರಿಗೆ ಸೋಲು. ಇವತ್ತು 17th May 2026 ರಾಯಚೂರು ಜಿಲ್ಲಾ ಪೊಲೀಸ್ ಮಾಧ್ಯಮದವ್ರ ಜೊತೆ ಒಂದು ಕ್ರಿಕೆಟ್ ಮ್ಯಾಚ್ ಆಯೋಜಿಸಿದ್ದೀವಿ. ಇವತ್ತು ಮಾಧ್ಯಮದ ಮಿತ್ರರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ತಾವು ಈ ಮ್ಯಾಚ್ ಗೆಲ್ಲಬೇಕು ಅಂತ ಹಾರೈಸುತ್ತಾ ಈ ಪಂದ್ಯವನ್ನು ಶುರು ಮಾಡ್ಕೊತಾ ಇದ್ದೀವಿ. ಹೆಲ್ತ್ ಈಸ್ ವೆಲ್ತ್ ಆ್ಯಂಡ್ ಆರೋಗ್ಯ ಎಲ್ಲ ಸರಿಯಾಗಿರಬೇಕು. ಪ್ಲಸ್ ಎಕ್ಸಸೈಸ್ ಮಾಡೋಷ್ಟು ನಮ್ಮದು ಈ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಾಯಿದೆ, ಅವೆಲ್ಲ ಕಡಿಮೆ ಆಗುತ್ತೆ. ಸೊ ಇದನ್ನು ಹಾರೈಸುತ್ತಾ ಪ್ರೆಸ್ ಅವರು ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ. ಪೊಲೀಸ್ ಇಲಾಖೆ ಕೂಡ ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ. ನಮ್ಮಿಬ್ಬರು ಇಲಾಖೆ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ. ಇದೇ ಥರ ಈ ಪ್ರೆಷರನ್ನು ಹ್ಯಾಂಡಲ್ ಮಾಡೋಕ್ಕೆ ಕ್ರೀಡಾಕೂಟ ಕೂಡ ಇಂಪಾರ್ಟೆಂಟ್. ಅದಕ್ಕೆ ಕ್ರಿಕೆಟ್ ಮ್ಯಾಚ್ ಒಂದು ಆಯೋಜನೆ ಮಾಡಿದ್ದೀವಿ. ಥ್ಯಾಂಕ್ ಯು. ಈಗ ಭೀಮೇಶ್ ಅವರು ಓಡಿ ಹೋಗಿ ಅಂಪೈರನ್ನು ದಾಟಿ ಎಸೆದ ಚೆಂಡನ್ನು ಎಳೆದು ಬಾರಿಸಲು ಪ್ರಯತ್ನ ವಿಫಲ. ಉತ್ತಮವಾಗಿರ್ತಕ್ಕಂಥ ಬ್ಯಾಟಿಂಗ್ ಪ್ರದರ್ಶನ. ಗುಡ್ ರನ್ನಿಂಗ್. ಮಾನ್ಯ ಕುಮಾರಸ್ವಾಮಿ ಸರ್ ಬಂದಿದ್ದಾರೆ, ಅವರಿಗೆ ಸ್ವಾಗತ ಮಾಡ್ಕೊಳ್ಳೋಣ. ಉತ್ತಮವಾಗಿರ್ತಕ್ಕಂಥ ಬ್ಯಾಟಿಂಗ್. 1 ರನ್ ಸೇರ್ಪಡೆ ತಂಡಕ್ಕೆ. ಈಗ ಉತ್ತಮವಾಗಿರ್ತಕ್ಕಂಥ ಬ್ಯಾಟಿಂಗ್ ಹನುಮಂತರವರಿಂದ ಸ್ಕ್ವೇರ್ ಲೆಗ್ನ ಹತ್ರ ಚೆಂಡು, 1 ರನ್ ಮುಕ್ತಾಯ. ಈಗ ಎಷ್ಟು ಸರ್ ಕಡೆಯಿಂದ ಬ್ಯಾಟಿಂಗ್ ಪ್ರದರ್ಶನ ನಡೀತಾ ಇದೆ. ಉತ್ತಮವಾಗಿರ್ತಕ್ಕಂಥ ಬ್ಯಾಟಿಂಗ್. ನಂತರ ಪೊಲೀಸ್ ಇಲಾಖೆ ಗೆಲುವನ್ನು ಸಾಧಿಸಿದೆ ಕ್ರಿಕೆಟ್ ಪಂದ್ಯದಲ್ಲಿ. ಕ್ಯಾಪ್ಟನ್ ಸುಬ್ಬಯ್ಯಸ್ವಾಮಿ ಕುಬ್ಳಿ ನೇತೃತ್ವದಲ್ಲಿ ತಂಡ ಗೆಲುವನ್ನು ಸಾಧಿಸಿದೆ.
ಇದೊಂದು ಮರೆಯಲಾಗದ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಪತ್ರಕರ್ತರದು. ಇಷ್ಟು ವರ್ಷಗಳ ನಂತರ ಗೆಲುವನ್ನು ಸಾಧಿಸಿದ್ವಿ. ಹಿಪ್ 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 ಹೂರೇ! ಹಿಪ್ ಹಿಪ್. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ ಸಿಬಿಎಸ್ಸಿಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ ಸಿಬಿಎಸ್ಸಿ. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನ ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX. ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್. ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಅವರು ಭೂಮಿ ಪೂಜೆ ನೆರವೇರಿಸಿದರು. ನಗರದ ನ್ಯೂ ಎಜುಕೇಶನ್ ಸೊಸೈಟಿಯ ನಯಾ ಉರ್ದು ಮದರಾಸ ನೂತನ ಕೊಠಡಿಗಳ ನಿರ್ಮಾಣಕ್ಕೆ 50 ಲಕ್ಷ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು.
ನಂತರ ನಗರದ ಲಿಂಗಸುಗೂರು ರಸ್ತೆಯ ಜಾಮಿಯಾ ರಜಾಯೆ ಮುಸ್ತಫಾ ಗುಲ್ಶಾನೆ ರುಜ್ವಿ ಮದರಸ್ನ ನೂತನ ಕೊಠಡಿಗಳಿಗೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಹಾಗೂ ಮದರಸ್ ಎ ಅರಬಿಯಾ ಸಿರಾಜುಲಾ ಉಲುಮಾ ಮದರಸ್ನ ನೂತನ ಕೊಠಡಿಗಳಿಗೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಸಚಿವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎನ್ಎಸ್ ಬೋಸರಾಜು ಅವರು, ಸ್ಥಳದಲ್ಲಿದ್ದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಇದಕ್ಕೆ ಕಟ್ಟಡವು ಸಂಪೂರ್ಣ ಗುಣಮಟ್ಟದಿಂದ ಕೂಡಿರಬೇಕು ಹಾಗೂ ಆದಷ್ಟು ಬೇಗನೆ ಕೆಲಸವನ್ನು ಪ್ರಾರಂಭಿಸಿ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸವನ್ನು ಮುಗಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮದರಸ್ದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಸದುದ್ದೇಶದಿಂದ 3 ತರಗತಿ 2 ವಸತಿ ನಿಲಯ ಕಟ್ಟಡ, ಡಿಮೆಟ್ರಿ ಸ್ನಾನಗೃಹ ಹಾಗೂ ಶೌಚಾಲಯಗಳ ನಿರ್ಮಾಣಕ್ಕೆ ಮುಂದಾಗಿದ್ದು, ಗುತ್ತಿಗೆದಾರರು ಉತ್ತಮವಾದ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಉತ್ತಮವಾದ ಶಿಕ್ಷಣವನ್ನು ಪಡೆದುಕೊಳ್ಳಲಿ ಎಂದರು. थोड़ा पीछे जाओ. राइट शिव राइट उठक मारो सब मारो ओपनिंग का इसको तो डालो तो चुबा लेते सब एक डालो सब शांत मारो सब एक मारो सब एक मारो सब मारो एक मारो राइट मारो रमेश राइट मारो जी मारो अफसर सब राइट केआरडीबी में एक अब तक अगर दूसरा अगर ग्रांट यहाँ देने आता बोले तो वो कब की कर देते थे साहब, लेकिन वो ग्रांट एडेड स्कूल हम देने नहीं आता बोल तो गवर्नमेंट से ये है रिस्ट्रिक्शन है. इसलिए है ना ये स्पेशल ये जो हमारे माइनॉरिटी के मिनिस्टर है ज़मीर अहमद खान साहब, उनका एक स्पेशल ग्रांट आता बीडीपी ग्रांट बोलते. तो बीडीपी ग्रांट के अंदर स्टेट के ऐसे एडेड स्कूल जो मुस्लिम बच्चियाँ पढ़ते हैं, जो मुस्लिम इदारे हैं, जो गरीब इदारे हैं, उनको इंफ्रास्ट्रक्चर की ज़रूरत है, उनको स्कूल बिल्डिंग की कुछ अलग अलग तरीके से जो ज़रूरत है उनको है ना मदद करने के एक उनको पावर है ना, उनको एक बीडीपी ग्रांट मिलता है मिनिस्ट्री खोटे के अंदर. उसके अंदर गए साल ही हमें साहब हम सब पूछे थे, गए साल तो वो ज़रा ग्रांट के कमी की वजह से गए साल देने नहीं हुआ उनको. इस साल वादा करे थे, इसलिए हमें 2-3.5 करोड़ पूछे थे नया मदरसा, और यहाँ का 2 करोड़ पूछे थे. नया मदरसे को 1.5 करोड़ का एस्टिमेट बनाकर 3.5 करोड़ रुपये साहब का लेटर लेके साहब है ना बात कर रहे थे. यहाँ 2 करोड़ पूछे थे, वहाँ 1.5 करोड़ पूछे थे हमारे स्कूल बिल्डिंग को इंफ्रास्ट्रक्चर सब सुधारने पास से. अगर यहाँ सब इंफ्रास्ट्रक्चर सही रहा, सब टीचर्स एडमिशन सब ज़्यादा होते, उसको डेवलप करने की आसानी होता. अपन को पूरे मेंबर्स हमारे पूरे लोग रिक्वेस्ट करे थे साहब को बहुत बार मिले, रवि सर को मिले, मेरे को मिले. ये सब सोचने के बाद है ना जनाब ज़मीर अहमद खान साहब है ना खास कर हमें 3.5 करोड़ जो नया मदरसा इसको मिला 3.5 करोड़ पूछे थे, लेकिन सबको वो लोग देख कर है ना हमारे इस साल 1 करोड़ दिए. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ಜಯಣ್ಣ, ಮಹಮ್ಮದ್ ಶಾಲಂ, ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಯೂಸುಫ್ ಖಾನ್, ಅಲಿ ಸಲಾವುದ್ದೀನ್ ಸಾಬ್, ಅಫ್ಸರ್ ಹುಸೇನ್, ನರಸಿಂಹಲು ಮಾಡಗಿರಿ, ಅಮರೇಗೌಡ ಹಂಚಿನಾಳ ಸೇರಿದಂತೆ ಅನೇಕರಿದ್ದರು. ವಿಶ್ವ ಅಧಿಕ ರಕ್ತದೊತ್ತಡ ದಿನದ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬರು ನಿರಂತರವಾಗಿ ತಮ್ಮ ರಕ್ತದೊತ್ತಡವನ್ನು ಪರೀಕ್ಷೆ ಮಾಡಿಸಿಕೊಳ್ಳಲು ಮುಂದಾಗಬೇಕು ಮತ್ತು ಸುತ್ತಮುತ್ತಲಿನ ಜನರಿಗೂ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ವಿಜಯಪಾಲಿ ಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಮುಖ್ಯಸ್ಥ ಡಾಕ್ಟರ್ ಅಜಿತ್ ಕುಲಕರ್ಣಿ ಹೇಳಿದರು. ಅವರಿಂದು ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು. ಅಧಿಕ ರಕ್ತದೊತ್ತಡದ ಸಮಸ್ಯೆಯು ಹೃದಯದ ಮೇಲೆ, ಮೆದುಳಿನ ರಕ್ತನಾಳಗಳ ಮೇಲೆ, ಕಿಡ್ನಿಗಳ ಮೇಲೆ, ಕಾಲಿನ ರಕ್ತನಾಳಗಳ ಮೇಲೆ ಹಾಗೂ ಕಣ್ಣಿನ ದೃಷ್ಟಿಯ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಅಧಿಕ ರಕ್ತದೊತ್ತಡ ಕಾಯಿಲೆ ಮುಂಚಿತವಾಗಿ ಲಕ್ಷಣಗಳು ಕಾಣಿಸುವುದಿಲ್ಲ. ಆದ್ದರಿಂದ ನಿರಂತರವಾಗಿ ರಕ್ತದೊತ್ತಡವನ್ನು ಪರೀಕ್ಷೆ ಮಾಡಿಸಿಕೊಳ್ಳುತ್ತಿರಬೇಕು ಎಂದು ತಿಳಿಸಿದರು. ನಮಸ್ಕಾರ, ನಾನು ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ, ಹೃದ್ರೋಗ ತಜ್ಞರು, ವಿಜಿಕೆ ಹಾರ್ಟ್ ಇನ್ಸ್ಟಿಟ್ಯೂಟ್, ಆಜಾದ್ ನಗರ, ರಾಯಚೂರು. ಇಂದು ಮೇ 17ರಂದು ವಿಶ್ವ
ಅಧಿಕ ರಕ್ತದೊತ್ತಡ ದಿನಾಚರಣೆಯನ್ನು ಆಚರಿಸುತ್ತೇವೆ. ಅಂದರೆ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತ ವಿಶ್ವಾದ್ಯಂತ ಆಚರಿಸುತ್ತೇವೆ. ಎದಕ್ಕಿದು ಇಂಪಾರ್ಟೆಂಟು ಅಂತಂದರೆ ಹೈಪರ್ ಟೆನ್ಷನ್ ಅಂದರೆ ಹೈ ಬಿ ಪಿ ಅಥವಾ ಅಧಿಕ ರಕ್ತದೊತ್ತಡ, ಅದರಿಂದಾಗಿ ತುಂಬ ಸಮಸ್ಯೆಗಳು ಆಗುತ್ತೆ. ಫಸ್ಟು ಅದು ಹೃದಯದ ಮೇಲೆ ಅದರ ಎಫೆಕ್ಟ್ ಬೀರಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಮಿದುಳಿನ ರಕ್ತನಾಳದಲ್ಲಿ ಹೆಚ್ಚು ಕಡಿಮೆಯಾಗಿ ಪಾರ್ಶ್ವವಾಯು ಅಥವಾ ಲಕ್ವ ಹೊಡಿಬೋದು, ಕಿಡ್ನಿ ಮೇಲೆ ಅದರ ಎಫೆಕ್ಟ್ ಬೀರಿ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಅಥವಾ ಕಾಲಿನ ರಕ್ತನಾಳಗಳಲ್ಲಿ ಪ್ರಾಬ್ಲಮ್ ಆಗ್ಬೋದು, ಕಣ್ಣಿನ ದೃಷ್ಟಿ ಹೋಗ್ಬೋದು. ಸೊ ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದಾಗಿ ಹೈಪರ್ ಟೆನ್ಷನ್ನು ಅಥವಾ ಅಧಿಕ ರಕ್ತದ ಒತ್ತಡದ ಬಗ್ಗೆ ನಮಗೆ ಅರಿವು ಇರಬೇಕು. ಈ ಅಧಿಕ ರಕ್ತದ ಒತ್ತಡಕ್ಕೆ ಅಂದರೆ ಹೈಪರ್ ಟೆನ್ಷನ್ನಲ್ಲಿ ನಾವು ಸಾಧಾರಣವಾಗಿ ನಮ್ಮ ಜನರು ಬಿ ಪಿ ಇದೆ ಅಂತ ಅಂತಾರೆ. ಬಿ ಪಿ ಎಲ್ಲರಿಗೂ ಇದ್ದೇ ಇರುತ್ತೆ. ಬಿ ಪಿ ಹೆಚ್ಚಿನ ಮಾತ್ರೆಯಲ್ಲಿ ಇದ್ದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಹೈಪರ್ ಟೆನ್ಷನ್ಗೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಅಂತೀವಿ. ಎದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತೀವಿ? ಈಗ ನಿಮಗೇನೋ ಒಂದು ಕಾಲು ನೋವು ಆಯಿತು, ನೀವು ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ತೀರಿ. ಜ್ವರ ಬಂತು, ನೀವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ತೀರಿ. ಬಟ್ ನಿಮಗೆ ಬಿ ಪಿ ಬಂದಿತ್ತು ಅಥವಾ ಹೈಪರ್ ಟೆನ್ಷನ್ ಬಂದಿತ್ತು ಅಂದರೆ ನಿಮಗೇನು ಸಿಮ್ಟಮ್ಸ್ ಕಂಡೇ ಬರೋದಿಲ್ಲ ಇನಿಷಿಯಲ್ ಸ್ಟೇಜಸ್ಸಲ್ಲಿ. ಅದು ಯಾವಾಗ ಹಾರ್ಟು, ಬ್ರೈನು, ಕಿಡ್ನಿ ಡ್ಯಾಮೇಜ್ ಮಾಡಿ ನಿಮಗೇನಾದರೂ ಕಾಂಪ್ಲಿಕೇಶನ್ ಮಾಡುತ್ತೆ, ಆವಾಗ ನಿಮಗೆ ಬಿ ಪಿ ಇದೆ ಅಂತ ಗೊತ್ತಾಗುತ್ತೆ. ಆದ್ದರಿಂದಾಗಿ ಇದಕ್ಕೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಅಂತೀವಿ. ಸೊ ನಾವು ಏನು ಮಾಡಬೇಕು? ನಾವು ರೆಗ್ಯುಲರಾಗಿ ಬಿ ಪಿ ಚೆಕಪ್ ಮಾಡಿಸ್ತಾ ಇರಬೇಕು. ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕು. ಅದಕ್ಕೋಸ್ಕರ ಇದು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅನ್ನು ಆಚರಿಸುತ್ತೇವೆ. ಈ ವರ್ಷ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಧ್ಯೇಯ ಏನು ಅಂತಂದರೆ ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತಂದರೆ ಎಲ್ಲರೂ ಸೇರಿ ನಾವು ಹೈಪರ್ ಟೆನ್ಷನನ್ನು ಕಂಟ್ರೋಲ್ ಮಾಡಬೇಕು. ಬರೀ ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಅಲ್ಲ, ಜನರಿಗೂ ಅರಿವು ಮೂಡಿಸಬೇಕು ಅಂತ ನಾನು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅನ್ನು ಆಚರಿಸುತ್ತೇವೆ. ಈಗ ವಿಶ್ವದಲ್ಲಿ 20% ಜನರಿಗೆ ಹೈಪರ್ ಟೆನ್ಷನ್ ಇದೆ, ಬಟ್ ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ. 4 ಜನರಲ್ಲಿ 3 ಜನರಿಗೆ ಅವ್ರಿಗೆ ಅಧಿಕ ರಕ್ತದ ಒತ್ತಡ ಇದೆ ಅಂತಲೇ ಗೊತ್ತಾಗಲ್ಲ. ಆದ್ದರಿಂದಾಗಿ ರೆಗ್ಯುಲರಾಗಿ ನಾವು ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಬಿ ಪಿ ಇದೆಯೋ ಇಲ್ಲ ಅಂತ ಸ್ಕ್ರೀನಿಂಗ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಚಿಕ್ಕ ಟೆಸ್ಟು 2 ನಿಮಿಷದಲ್ಲಿ ಬಿ ಪಿ ನೋಡಿ ಹೋಗ್ಬಿಡ್ಬೋದು. ಸೊ ಬಿ ಪಿ ಇದೆ ಅಂತ ಗೊತ್ತಾದರೆ ಅದರ ಟ್ರೀಟ್ಮೆಂಟ್ ಮಾಡಿದರೆ ಅದರಿಂದ ಆಗುವಂಥ ಬೇರೆ ಬೇರೆ ಕಾಂಪ್ಲಿಕೇಶನ್ಸನ್ನು ನಾವು ತಡೆಗಟ್ಟಬಹುದು. ಇದು ತುಂಬ ಇಂಪಾರ್ಟೆಂಟ್ ಮಾಹಿತಿ. ಆದ್ದರಿಂದಾಗಿ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ನಾವು ವರ್ಲ್ಡ್ ಹೈಪರ್ ಟೆನ್ಷನ್ ಡೇಗೋಸ್ಕರ ಒಂದು ಫ್ರೀ ಕ್ಯಾಂಪನ್ನು ಆಯೋಜಿಸಿದ್ದೇವೆ. ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ತಪಾಸಣೆ ಮಾಡಿಸಲು ಸಾಲುಗಟ್ಟಿ ನಿಂತಿದ್ದರು. ನಾನು 3 ತಿಂಗಳು ಬಿಟ್ಟು ಬಂದು ತೋರಿಸು, ನೀವು ಚಕ್ರದ ಅಶಕ್ತನ ಬರದೆ ನೀವು ತಗೋ, ನೀವು ಅಪ್ಪಿ ಗುಳಿಗೆ ಮುಗಿದ್ರು ಬೆಂಗಳೂರಾಗಿ ಕಂಟಿನ್ಯೂ ಮಾಡೋದು. ನೀವು ಬರತನ ಗುಳಿಗೆ ಬಿಡಬೇಡ. ಹಾಂ, ಎಲ್ಲ ತಗೋ, ಗುಳಿಗೆ ಅಷ್ಟು ಬಿಡಬೇಡ. ಇಂಜೆಕ್ಷನ್ ಈ ಶುಗರ್ ವ್ಯಾಲ್ಯೂ ಬೀಡಿ, ಸಿಗರೇಟು, ಹೇಳಿದಂತೆ ಅರ್ಜಿಸಿ ಹೋಗ್ಬಿಟ್ಟಿದೆ. ಹೋಗ್ಲಿಕ್ಕೆ ಸೀರಿಯಸ್ ಆಗ್ತಿದೆ. ಈಗ ಆರಾಮಿದ್ದೀರಿ? ಈಗ ಮೈಸೂರಿಗೆ ಯಾರು ಗುಳಿ ಕರೆಕ್ಟ್ ತಗೊಳ್ತಿರ್ತೀವಿ ಸರ್. ಅಡ್ಡಿಲ್ಲ. 15 ದಿವಸ ಕೆಳಗೆ ಹೋಗಿ ಬಂದಿರಿ. ಫೋನ್ ಸಿಸ್ಟರ್ ಫೈಬ್ರೋ ಸ್ಕ್ಯಾನ್ ಮಾಡಿದ? ಯಾರಿದ್ದಾನೋ ಈಗ ಆರಾಮಿದ್ದೀರಿ?
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ಶೈಕ್ಷಣಿಕ ಬೆಳವಣಿಗೆ ಸಮಾಜದ ಬೆಳವಣಿಗೆಗೆ ಸಹಕಾರಿ. ಎನ್ಎಸ್ ಬೋಸರಾಜ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಬಡ್ತಿಯಲ್ಲಿ ಚೆಲುವಾದಿಗೆ ಅನ್ಯಾಯ. ಬಡ್ತಿ ಬಿಂದು ಬದಲಿಸದಿದ್ದರೆ ಕಾನೂನು ಹೋರಾಟ. ರವೀಂದ್ರನಾಥ್ ಪಟ್ಟಿ. ಪೊಲೀಸರೊಂದಿಗೆ ಪತ್ರಕರ್ತರ ಕ್ರಿಕೆಟ್ ಪಂದ್ಯ. ಪತ್ರಕರ್ತರ ತಂಡಕ್ಕೆ ಜಯ. ಪ್ರಿನ್ಸೆಸ್ ಫಾತಿಮಾ ಶಾಲೆಯಲ್ಲಿ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಸಚಿವ ಎನ್ಎಸ್ ಬೋಸರಾಜು ಚಾಲನೆ. ಮತ್ತು ವಿಶ್ವ ರಕ್ತದೊತ್ತಡ ದಿನದಂಗವಾಗಿ ವಿಜಯ ಪಾಲಿಕ್ಲಿನಿಕ್ನಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಆರೋಗ್ಯ ರಕ್ಷಣೆ ಸಕಾಲಕ್ಕೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಡಾಕ್ಟರ್ ಅಜಿತ್ ಕುಲಕರ್ಣಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.